ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜನವರಿ ತಿಂಗಳ 16ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು, ಅಂಜೂರದ ಮರವು ಎಲೆಗಳನ್ನು ಹೊಂದಿತ್ತು ಮತ್ತು ಎಲೆಗಳನ್ನು ಹೊಂದಿರುವ ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕಿತೆಂದು ಅಲ್ಲಿಗೆ ಹೋದನು. ಮಾರ್ಕ 11:13. ಯೇಸು ಎಲೆಗಳಿರುವ ಅಂಜೂರದ ಮರವನ್ನು ನೋಡಿದನು ಮತ್ತು ಅದರಲ್ಲಿ ಹಣ್ಣುಗಳಿವೆಯೇ ಎಂದು ನೋಡಲು ಉತ್ಸುಕನಾಗಿ ಅದರ ಹತ್ತಿರ ಹೋದನು. ಆದರೆ ಅದರಲ್ಲಿ ಫಲ ಸಿಗದ ಕಾರಣ ಅವನು ನಿರಾಸೆಗೊಂಡನು. ಅವನು ಬಹಳವಾಗಿ ಹಸಿದಿದ್ದನು. ಅಲ್ಲಿ ಹಣ್ಣುಗಳು ಇಲ್ಲದ ಕಾರಣ ನಿರಾಸೆಗೊಂಡನು. ಮರದ ಮಹಿಮೆ ಅದರ ಹಣ್ಣುಗಳಲ್ಲಿದೆ. ಮರದಲ್ಲಿ ಹಣ್ಣುಗಳಿಲ್ಲದಿದ್ದರೆ ಏನು ಪ್ರಯೋಜನ? ಅದು ನಿಂತಿರುವ ನೆಲವನ್ನು ಮಾತ್ರ ಹಾಳು ಮಾಡುತ್ತದೆಯೇ? ಇಂದಿನ ವಚನದಲ್ಲಿ ಉಲ್ಲೇಖಿಸಲಾದ ಅಂಜೂರದ ಮರವು ಫಲ ನೀಡದ ಕಾರಣ ನಮ್ಮ ಕರ್ತನ ಶಾಪವನ್ನು ಅನುಭವಿಸಿತು. ಕರ್ತನಾದ ಯೇಸು ಹೇಳಿದನು, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದನು. ಮತ್ತಾಯ 21:19. ಕರ್ತನು ನಮಗೆ ಜೀವನ, ಆರೋಗ್ಯ, ಶಿಕ್ಷಣ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತಾನೆ ಮತ್ತು ನಮ್ಮನ್ನು ಉತ್ತಮ ಸ್ಥಿತಿಯಲ್ಲಿ ಇಡುತ್ತಾನೆ. ಆತನು ನಮಗೆ ಇಷ್ಟು ಆಶೀರ್ವದಿಸಿದರೂ ಸಹ ನಾವು ಎಲ್ಲ ಮಹಾನ್ ಮರಗಳಿಗೆ ಯೋಗ್ಯವಾದ ಫಲವನ್ನು ನೀಡದಿದ್ದರೆ ನಾವು ಶಾಪಕ್ಕೆ ಗುರಿಯಾಗುತ್ತೇವೆ. ಇಂದು ಅನೇಕ ಕುಟುಂಬಗಳು ಅತೃಪ್ತರಾಗಿದ್ದಾರೆ. ಶಾಂತಿ ಇಲ್ಲದೆ ಶಾಪಗಳು ಅತಿರೇಕವಾಗಿವೆ. ಇದಕ್ಕೆ ಕಾರಣವನ್ನು ಯೋಚಿಸಿ. ಕರ್ತನು ನಿಮ್ಮನ್ನು ಸಭೆಯಲ್ಲಿ ವಿಶ್ವಾಸಿಯಾಗಿ ಸ್ಥಾಪಿಸಿದ್ದಾನೆ. ಅವನು ನಿಮಗೆ ಒಳ್ಳೆಯ ಕೆಲಸವನ್ನು ಕೊಟ್ಟಿದ್ದಾನೆ. ನಿಮ್ಮ ಶಾಲೆಯಲ್ಲಿ ನಿಮ್ಮನ್ನು ಹೆಚ್ಚಾಗಿ ಗೌರವಿಸಲಾಗುತ್ತದೆ. ನಿಮಗೆ ಒಳ್ಳೆಯ ಕುಟುಂಬವಿದೆ. ಕರ್ತನು ಈ ಎಲ್ಲವನ್ನು ನಿಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ನೀವು ಆತನಿಗಾಗಿ ಒಳ್ಳೆಯ ಫಲವನ್ನು ಕೊಡಬೇಕು. ಸತ್ಯವೇದವು ಹೇಳುತ್ತದೆ, ನೀವು ಅವರ ಹಣ್ಣುಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಪುರುಷರು ಮುಳ್ಳಿನ ಪೊದೆಗಳಿಂದ ದ್ರಾಕ್ಷಿಯನ್ನು ಅಥವಾ ಮುಳ್ಳು ಗಿಡಗಳಿಂದ ಅಂಜೂರದ ಹಣ್ಣುಗಳನ್ನು ಸಂಗ್ರಹಿಸುತ್ತಾರೆಯೇ? ಮತ್ತಾಯ 7:16. ನಮ್ಮಲ್ಲಿರುವ ಫಲಗಳಿಂದ ಮಾತ್ರ ನಾವು ಯಾರೆಂದು ತಿಳಿಯಬಹುದು. ವ್ಯಕ್ತಿಯ ಮುಖ ನೋಡಿ ನಾವು ಏನನ್ನು ಹೇಳಲು ಸಾಧ್ಯವಿಲ್ಲ. ಆದರೆ ದೇವರು ಹೃದಯವನ್ನು ನೋಡುತ್ತಾನೆ. ಆತ್ಮದ ಫಲವಿದೆಯೇ ಎಂದು ಅವನು ನೋಡುತ್ತಾನೆ. ನಾವು ಫಲವನ್ನು ನೀಡಿದರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಯೇಸುವನ್ನು ಬಹಿರಂಗಪಡಿಸಬಹುದು. ನಾವು ಫಲವನ್ನು ನೀಡಿದರೆ ಮಾತ್ರ ನಾವು ಇತರರನ್ನು ಕ್ರಿಸ್ತನ ಕಡೆಗೆ ಕರೆದೊಯ್ಯಬಹುದು. ಮರಗಳು ಫಲ ನೀಡಿದಾಗ ಹಣ್ಣಿನಲ್ಲಿರುವ ಬೀಜಗಳು ಸುತ್ತಲೂ ಹರಡಿ ಅದರ ಸುತ್ತಲೂ ಅನೇಕ ಮರಗಳನ್ನು ಸೃಷ್ಟಿಸುತ್ತವೆ. ಭಕ್ತರು ಹಣ್ಣಾಗುವಾಗ ಮಾತ್ರ ಸಭೆಗಳು ಬೆಳೆಯುತ್ತವೆ ಮತ್ತು ಹೆಚ್ಚಾಗಿಸುತ್ತವೆ ಮತ್ತು ಹೊಸ ಆತ್ಮಗಳು ಕ್ರಿಸ್ತನ ಬಳಿಗೆ ಸೇರುತ್ತವೆ. ಒಂದು ಕುಟುಂಬವು ಫಲವನ್ನು ನೀಡದೆ ಮತ್ತು ಎಲೆಗಳನ್ನು ಮಾತ್ರ ತೋರಿಸುತ್ತಿದ್ದರೆ ಆ ಕುಟುಂಬವನ್ನು ಆಶೀರ್ವದಿಸಲಾಗುವುದಿಲ್ಲ. ಸಭೆಯು ಬೆಳೆಯಲು ಸಾಧ್ಯವಿಲ್ಲ. ದೇವರ ಜನರು ಹೆಚ್ಚಾಗಿ ಭೂಮಿಯನ್ನು ತುಂಬಲಾರರು. ಇದು ಕೇವಲ ಎಲೆಗಳು ಮಾತ್ರ ಹಣ್ಣುಗಳಿಲ್ಲದೆ ಕರುಣಾಜನಕ ಮತ್ತು ಒಂಟಿ ಮರವಾಗಿ ಉಳಿಯಬೇಕಾಗುತ್ತದೆ. ಹಣ್ಣಿನ ಮರಕ್ಕೆ ಕಲ್ಲೆಸೆಯುವಂತೆ ನಾನು ಫಲ ಕೊಟ್ಟರೆ ಕಲ್ಲೆಸೆಯುವರು ಎಂದು ಕೆಲವರು ಅಂದುಕೊಳ್ಳಬಹುದು. ದೇವರ ಮಕ್ಕಳೇ, ಕರ್ತನಿಗೆ ಫಲ ನೀಡಿ ಮತ್ತು ಕಲ್ಲುಗಳ ಬಗ್ಗೆ ಚಿಂತಿಸಬೇಡಿ. ನೀವು ಫಲ ನೀಡಲು ನಿರ್ಧರಿಸಿದಾಗ ನಿಂದೆಗಳು, ಸಮಸ್ಯೆಗಳು, ಹೋರಾಟಗಳು ಮತ್ತು ವಿರೋಧಗಳು ಉದ್ಭವಿಸುತ್ತವೆ.
ಆದರೆ ನಿಮ್ಮ ಫಲವನ್ನು ನೋಡಿ ದೇವರು ಮಹಿಮೆ ಹೊಂದುವನು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಮತ್ತು ನಮ್ಮ ದ್ವಾರಗಳಲ್ಲಿ ಹೊಸ ಮತ್ತು ಹಳೆಯ ಎಲ್ಲ ರೀತಿಯ ಆಹ್ಲಾದಕರ ಹಣ್ಣುಗಳಿವೆ. ನನ್ನ ಪ್ರಿಯರೇ, ನಾನು ನಿಮಗಾಗಿ ಇಟ್ಟಿದ್ದೇನೆ. ಸೊಲೊಮೋನನು 7:13. ಕರ್ತನು ನಿಮ್ಮನ್ನು ಆಶೀರ್ವದಿಸಿ. ಆಮೇನ್. ಆಮೇನ್.